ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ. ನನ್ನೆಲ್ಲ ಆತ್ಮೀಯರೇ, ಲಲಿತಾ ಸಹಸ್ರನಾಮದ ದಿನಕ್ಕೊಂದು ನಾಮ ಭಾವಾರ್ಥದ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕವಾಗಿರತಕ್ಕಂತಹ ಸ್ವಾಗತವನ್ನು ಹೇಳ್ತಾ, ಇಂದು ಲಲಿತಾ ಸಹಸ್ರನಾಮದ 56ನೇ ನಾಮವಾದ ಶ್ರೀಮನ್ನಗರ ನಾಯಿಕಾಯೈ ನಮಃ ಎಂಬಂತಹದ್ದು ದೇವಿಯ ವೈಭವ, ಅಧಿಕಾರ ಮತ್ತು ಭಕ್ತರ ಮೇಲಿನ ಆಕೆಯ ವಾತ್ಸಲ್ಯವನ್ನು ಸಾರುವಂತಹ ಅತ್ಯಂತ ಗಹನವಾಗಿರತಕ್ಕಂತಹ ನಾಮವಾಗಿರತಕ್ಕಂತಹದ್ದು. ಈ ನಾಮದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಈ ನಾಮವನ್ನು 3 ಮುಖ್ಯ ಭಾಗಗಳಾಗಿ ವಿಂಗಡಿಸುವಂತಹದ್ದು. ಶ್ರೀಮತ್ ಅಂತಂದರೆ ಅತ್ಯಂತ ವೈಭವಯುತವಾಗಿರ್ತಕ್ಕಂತಹ, ಮಂಗಳಕರವಾಗಿರ್ತಕ್ಕಂತಹ ಸಂಪತ್ತು ಮತ್ತು ದಿವ್ಯತೆಯಿಂದ ಕೂಡಿರ್ತಕ್ಕಂತಹದ್ದು ಎಂಬಂತಹದ್ದು. ನಗರ ಅಂತಂದರೆ ಇಲ್ಲಿ ಕೇವಲ ಲೌಕಿಕ ಪಟ್ಟಣವಲ್ಲ, ಇದು ದೇವಿಯ ಆವಾಸ ಸ್ಥಾನವಾಗಿರತಕ್ಕಂತಹ ಶ್ರೀಪುರ ಅಥವಾ ಶ್ರೀಚಕ್ರವಾಗುವಂತಹದ್ದು. ನಾಯಿಕಾ ಅಂತಂದರೆ ರಾಣಿ ಎಂಬುದಾಗಿ ಅಥವಾ ಒಡತಿ ಎಂಬಂತಹದ್ದು ಇದರ ಅರ್ಥವಾಗುವಂತಹದ್ದು. ಒಟ್ಟಾರೆಯಾಗಿ ಅತ್ಯಂತ ವೈಭವೋಪೇತವಾಗಿರ್ತಕ್ಕಂತಹ ಶ್ರೀಪುರ, ಶ್ರೀಚಕ್ರವೆಂಬಂತಹ ನಗರಕ್ಕೆ ಅಧಿಪತಿಯಾದವಳಿಗೆ ನಮಸ್ಕಾರ ಎಂಬಂತಹದ್ದು ಇದರ ಭಾವಾರ್ಥವಾಗುವಂತಹದ್ದು. ಬ್ರಹ್ಮಾಂಡ ಪುರಾಣದ ಪ್ರಕಾರ ಭಂಡಾಸುರನೆಂಬಂತಹ ರಾಕ್ಷಸನನ್ನು ಸಂಹರಿಸಲು ದೇವಿಯು ಪ್ರಕಟವಾಗಿರುವಂತಹದ್ದು. ವಿಶ್ವಕರ್ಮ ಮತ್ತು ಮಯನು ದೇವಿಯ ವಾಸಕ್ಕಾಗಿ ಒಂದು ಅತ್ಯದ್ಭುತವಾಗಿರತಕ್ಕಂತಹ ನಗರವನ್ನು ನಿರ್ಮಿಸಿರತಕ್ಕಂತಹದ್ದು. ಅದೇ ಶ್ರೀಪುರ ಅಥವಾ ಚಿಂತಾಮಣಿ ದ್ವೀಪ ಎಂಬುದಾಗಿ. ಈ ನಗರವು 16 ಪ್ರಕಾರಗಳಿಂದ ಕೂಡಿರ್ತಕ್ಕಂತಹದ್ದು. ಪ್ರತಿಯೊಂದು ಪ್ರಾಕಾರವೂ ಕೂಡ ಒಂದೊಂದು ಲೋಹ ಅಥವಾ ರತ್ನಗಳಿಂದ ಮಾಡಲ್ಪಟ್ಟಿರ್ತಕ್ಕಂತಹದ್ದು. ಸುತ್ತಲೂ ಅಮೃತಮಯವಾಗಿರ್ತಕ್ಕಂತಹ ಸಾಗರವಿದೆ. ಇಲ್ಲಿನ ಪ್ರತಿಯೊಂದು ಕಣವೂ ಕೂಡ ಚೈತನ್ಯಮಯವಾಗಿರ್ತಕ್ಕಂತಹದ್ದು. ಈ ದಿವ್ಯ ನಗರದ ಕೇಂದ್ರ ಬಿಂದುವೇ ಮಹಾಪದ್ಮಾಟವಿ ಎಂಬುದಾಗಿ. ಅಲ್ಲಿನ ರತ್ನದ ಸಿಂಹಾಸನದ ಮೇಲೆ ಲಲಿತಾ ಪರಮೇಶ್ವರಿ ವಿರಾಜಮಾನಳಾಗಿದ್ದಾಳೆ. ಈ ಇಡೀ ಸಾಮ್ರಾಜ್ಯ ಏಕೈಕ ನಾಯಕಿಯಾಗಿರ್ತಕ್ಕಂತಹದ್ದು ಆ ಜಗನ್ಮಾತೆ. ತಂತ್ರಶಾಸ್ತ್ರದ ಪ್ರಕಾರ ದೇವಿಯು ಕೇವಲ ಭೌಗೋಳಿಕ ನಗರದ ನಾಯಕಿಯಲ್ಲ, ಅವಳು ಶ್ರೀಚಕ್ರದ ನಾಯಕಿ. ಅಂತಂದರೆ ಶ್ರೀಚಕ್ರ ಅಂತಂದರೆ 9 ಆವರಣಗಳನ್ನು ಹೊಂದಿರತಕ್ಕಂತಹದ್ದು. ಪ್ರತಿಯೊಂದು ಆವರಣಕ್ಕೂ ಒಬ್ಬೊಬ್ಬ ಅಧಿಷ್ಠಾತ್ರಿ ದೇವತೆಗಳಿರ್ತಕ್ಕಂತಹದ್ದು, ಯೋಗಿನಿ ದೇವತೆಗಳು ಇರತಕ್ಕಂತಹದ್ದು. ಆದರೆ ಈ ಎಲ್ಲ ಆವರಣಗಳಿಗೂ ಕೂಡ ಮತ್ತು ಇಡೀ ಶ್ರೀಚಕ್ರಕ್ಕೆ ಮೂಲಾಧಾರ ಹಾಗೂ ಸ್ವಾಮಿನಿಯೇ ಲಲಿತಾ ಮಹಾ ತ್ರಿಪುರ ಸುಂದರಿ ಎಂಬುದಾಗಿ ಹೇಳುವಂತಹದ್ದು. ಶ್ರೀಮನ್ನಗರ ಅಂತಂದರೆ ಶ್ರೀಚಕ್ರ ಎಂಬುದಾಗಿ. ಅದರ ಮಧ್ಯ ಬಿಂದುವಾಗಿರ್ತಕ್ಕಂತಹ ಸ್ಥಾನದಲ್ಲಿ ದೇವಿಯು ನೆಲೆಸಿದ್ದಾಳೆ ಎಂಬಂತಹದ್ದು. ಅಲ್ಲಿಂದಲೇ ಇವಳು ಇಡೀ ಬ್ರಹ್ಮಾಂಡವನ್ನು ನಿಯಂತ್ರಿಸುತ್ತಿದ್ದಾಳೆ ಎಂಬುದಾಗಿ ಹೇಳುವಂತಹದ್ದು. ಮಾನವ ಶರೀರವೇ ಶ್ರೀನಗರವಾಗುವಂತಹದ್ದು. ಶರೀರಂ ಚಿಂತೆಯೇದಾದವು ನಿಜಂ ಶ್ರೀಚಕ್ರರೂಪಿಣಂ ಎಂಬುದಾಗಿ ಹೇಳುವಂತಹದ್ದು. ಯೋಗಶಾಸ್ತ್ರದ ಪ್ರಕಾರ ನಮ್ಮ ದೇಹವೇ ಒಂದು ನಗರ. ಉಪನಿಷತ್ತುಗಳು ದೇಹವನ್ನು ನವದ್ವಾರಪುರಿ ಎಂಬುದಾಗಿ ಹೇಳುವಂತಹದ್ದು. 9 ಬಾಗಿಲುಗಳಿರುವಂತಹ ನಗರ ಎಂಬುದಾಗಿ. ನಮ್ಮ ಶರೀರದ ಒಳಗಿರುವಂತಹ 6 ಷಟ್ಚಕ್ರಗಳು ಶ್ರೀನಗರದ ವಿವಿಧ ಸ್ತರಗಳಾಗುವಂತಹದ್ದು. ಶಿರಸ್ಸಿನಲ್ಲಿರುವಂತಹ ಸಹಸ್ರಾರ ಕಮಲವೇ ದೇವಿಯ ಸಿಂಹಾಸನವಾಗಿರತಕ್ಕಂತಹದ್ದು. ಕುಂಡಲಿನಿ ಶಕ್ತಿಯಾಗಿ ನಮ್ಮೊಳಗೆ ನೆಲೆಸಿರುವಂತಹ ದೇವಿಯು ಆ ದೇಹವೆಂಬ ನಗರವನ್ನು ಮುನ್ನಡೆಸುವಂತಹ ನಾಯಕಿಯಾಗ್ತಾ ಇರತಕ್ಕಂತಹದ್ದು. ಅವಳ ಚೈತನ್ಯವಿಲ್ಲದೆ ಈ ನಗರವು ಜಡವಾಗಿ ಬಿಡ್ತಾ ಇರತಕ್ಕಂತಹದ್ದು. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನ ಅಸ್ತಿತ್ವದ ಕೇಂದ್ರ ಬಿಂದುವೇ ಶ್ರೀಮನ್ನಗರ ನಾಯಿಕಾ ಎಂಬುದಾಗಿ ಹೇಳ್ತಾ ಇರತಕ್ಕಂತಹದ್ದು. ಈ ನಾಮದಲ್ಲಿ ಶ್ರೀ ಎಂಬಂತಹ ಪದಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಶ್ರೀ ಅಂತಂದರೆ ಏನು? ಲಕ್ಷ್ಮಿ ಅಥವಾ ಸಂಪತ್ತು ಎಂಬುದಾಗಿ.
ಆದರೆ ಇಲ್ಲಿ ಲಕ್ಷ್ಮಿ ಅಥವಾ ಸಂಪತ್ತು ಅಷ್ಟೇ ಮಾತ್ರವಲ್ಲ, ಅದು ಮಂಗಳ ಮತ್ತು ಶಕ್ತಿಯ ಸಂಕೇತವಾಗಿ ತೋರಿಸ್ತಾ ಇರತಕ್ಕಂತಹದ್ದು. ದೇವಿಯು ಎಲ್ಲ ಐಶ್ವರ್ಯಗಳಿಗೂ ಅಧಿಪತಿಯಾಗಿರ್ತಕ್ಕಂತಹದ್ದು. ಜ್ಞಾನೈಶ್ವರ್ಯ, ವೈರಾಗ್ಯೈಶ್ವರ್ಯ ಮತ್ತು ಮುಕ್ತಿ ಎಂಬಂತಹ ಪರಮೈಶ್ವರ್ಯವನ್ನು ನೀಡುವಂತಹ ಜಗನ್ಮಾತೆ ಆಕೆ. ಅಂತಹ ದಿವ್ಯ ಐಶ್ವರ್ಯಗಳಿಂದ ತುಂಬಿದಂತಹ ನಗರವನ್ನು ಆಳುವವಳು. ಆದ್ದರಿಂದ ಅವಳನ್ನು ಶ್ರೀಮನ್ನಗರ ನಾಯಿಕ ಎಂಬುದಾಗಿ ಹೇಳುವಂತಹದ್ದು. ಒಬ್ಬ ಸಾಧಕನಿಗೆ ಈ ನಾಮವು ಭರವಸೆಯನ್ನು ನೀಡ್ತಾ ಇರತಕ್ಕಂತಹದ್ದು. ನಾವು ಈ ಜಗತ್ತಿನಲ್ಲಿ ಅನಾಥರಲ್ಲ, ನಮ್ಮೊಳಗೊಬ್ಬಳು ಸಮರ್ಥಳಾಗಿರ್ತಕ್ಕಂತಹ ನಾಯಕಿ ಇದ್ದಾಳೆ. ಅವಳು ಶಿಸ್ತುಬದ್ಧವಾಗಿ ಈ ಜಗತ್ತನ್ನು ಅಂತಂದರೆ ಈ ಬ್ರಹ್ಮಾಂಡವನ್ನು ಆಳ್ತಾ ಇದ್ದಿರತಕ್ಕಂತಹದ್ದು. ಒಬ್ಬ ನಾಯಕಿ ತನ್ನ ಪ್ರಜೆಗಳನ್ನು ಹೇಗೆ ರಕ್ಷಿಸುತ್ತಾಳೋ ಹಾಗೆಯೇ ದೇವಿಯು ತನ್ನನ್ನು ನಂಬಿದಂತಹ ಭಕ್ತರನ್ನು ಸಂಸಾರವೆಂಬಂತಹ ಕಷ್ಟಗಳಿಂದ ರಕ್ಷಿಸಿ ಅವರಿಗೆ ಮೋಕ್ಷದ ದಾರಿಯನ್ನು ತೋರಿಸ್ತಾಳೆ ಎಂಬಂತಹದ್ದು ಕೂಡ ಇದರ ಸೂಕ್ಷ್ಮಾರ್ಥವಾಗುವಂತಹದ್ದು. ಈ ನಾಮವನ್ನು ಜಪಿಸಿದಾಗ ನಮ್ಮ ಜೀವನದ ನಾಯಕಿ ನೀನೇ, ನನ್ನನ್ನು ಮುನ್ನಡೆಸು ಎಂಬಂತಹ ಶರಣಾಗತಿಯ ಭಾವ ಬೆಳೀತಾ ಇರತಕ್ಕಂತಹದ್ದು. ಶ್ರೀಮನ್ನಗರ ನಾಯಿಕ ಎಂಬಂತಹ ಈ ನಾಮವು ದೇವಿಯ ಪರಮೋಚ್ಚ ಅಧಿಕಾರವನ್ನು ಸೂಚಿಸ್ತಾ ಇರತಕ್ಕಂತಹದ್ದು. ಅವಳು ಲೌಕಿಕವಾಗಿ ಶ್ರೀಪುರದ ರಾಣಿ, ತಾಂತ್ರಿಕವಾಗಿ ಶ್ರೀಚಕ್ರದ ಅಧೀಶ್ವರಿ, ಯೌಗಿಕವಾಗಿ ಸಹಸ್ರಾರದ ಜ್ಯೋತಿ ಮತ್ತು ತಾತ್ವಿಕವಾಗಿ ಇಡೀ ಸೃಷ್ಟಿಯ ಒಡತಿ. ಈ ನಾಮದ ಸ್ಮರಣೆಯು ನಮ್ಮ ಮನಸ್ಸನ್ನು ದೇವಿಯ ದಿವ್ಯ ಚೈತನ್ಯದತ್ತ ಸೆಳೆದು ನಮಗೂ ಆ ದಿವ್ಯ ನಗರದಲ್ಲಿ ಸ್ಥಾನ ಸಿಗುವಂತೆ ಮಾಡುವಂತಹದ್ದು, ಅರ್ಥಾತ್ ಮುಕ್ತಿ ಮಾರ್ಗದಲ್ಲಿ ಮುಕ್ತವಾಗುವಂತೆ ನಮ್ಮನ್ನು ಕರೆದೊಯ್ಯುವಂತಹದ್ದು ಎಂಬಂತಹದ್ದು ಇದರ ಸೂಕ್ಷ್ಮಾರ್ಥವಾಗ್ತಾ ಇರತಕ್ಕಂತಹದ್ದು. ಬಹಳ ಹಿಂದಿನ ಕಾಲದಲ್ಲಿ ಒಮ್ಮೆ ಬ್ರಹ್ಮಾಂಡವು ಅಂಧಕಾರ ಮತ್ತು ಅಧರ್ಮದಿಂದ ಆವೃತವಾಗಿರ್ತಕ್ಕಂತಹದ್ದು. ಭಂಡಾಸುರ ಎಂಬಂತಹ ರಾಕ್ಷಸನು ತಪಸ್ಸಿನಿಂದ ಬಲಶಾಲಿಯಾಗಿ ದೇವತೆಗಳನ್ನು ಹಿಂಸಿಸ್ತಾ ಇರತಕ್ಕಂತಹದ್ದು. ಇಡೀ ವಿಶ್ವದ ಚೈತನ್ಯವನ್ನೇ ಅಡಗಿಸ್ತಾ ಇರತಕ್ಕಂತಹದ್ದು. ಆಗ ದೇವತೆಗಳೆಲ್ಲರೂ ಕೂಡ ಸೇರಿ ಆ ಮಹಾಯಾಗವನ್ನು ಮಾಡಿದಾಗ ಯಜ್ಞಕುಂಡದಿಂದ ಕೋಟಿ ಸೂರ್ಯರ ಪ್ರಭೆಯೊಂದಿಗೆ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ಪ್ರಕಟವಾಗುವಂತಹದ್ದು. ದೇವಿಯು ಭಂಡಾಸುರನನ್ನು ಸಂಹರಿಸಿದ ನಂತರ ಅವಳು ನೆಲೆಸಲು ಒಂದು ದಿವ್ಯವಾಗಿರತಕ್ಕಂತಹ ವಾಸಸ್ಥಾನ ಅಗತ್ಯವಿರತಕ್ಕಂತಹದ್ದು. ಆಗ ದೇವಶಿಲ್ಪಿ ವಿಶ್ವಕರ್ಮ ಮತ್ತು ಅಸುರ ಶಿಲ್ಪಿ ಮಯನು ಸೇರಿ ನಿರ್ಮಿಸಿದ್ದೇ ಶ್ರೀನಗರ ಅಥವಾ ಶ್ರೀಪುರ ಅಥವಾ ಶ್ರೀಚಕ್ರ ಎಂಬುದಾಗಿ ಹೇಳುವಂತಹದ್ದು. ಈ ದಿವ್ಯ ನಗರದ ವೈಭವ ಯಾವ ರೀತಿಯಾಗಿತ್ತು ಅಂತ ಕೇಳಿದರೆ, ನಗರವು ಸಾಮಾನ್ಯವಾಗಿರ್ತಕ್ಕಂತಹದ್ದಲ್ಲ. ಇದು ಅಮೃತಮಯವಾಗಿರತಕ್ಕಂತಹ ಸಾಗರದ ಮಧ್ಯೆ ಇರತಕ್ಕಂತಹದ್ದು, ಚಿಂತಾಮಣಿ ದ್ವೀಪದಲ್ಲಿರ್ತಕ್ಕಂತಹದ್ದು. ಈ ನಗರದ ಸುತ್ತಲೂ ಕಬ್ಬಿಣ ಮತ್ತು ಕಂಚು, ತಾಮ್ರ, ಬೆಳ್ಳಿ, ಚಿನ್ನ ಹೀಗೆ 16 ವಿವಿಧ ಲೋಹ ಮತ್ತು ರತ್ನಗಳ ಕೋಟೆಗಳಿರ್ತಕ್ಕಂತಹದ್ದು. ಪ್ರತಿಯೊಂದು ಕೋಟೆಯನ್ನು ದಾಟಿದಂತೆ ಭಕ್ತನ ಮನಸ್ಸು ಹೆಚ್ಚು ಹೆಚ್ಚು ಶುದ್ಧವಾಗ್ತಾ ಇರತಕ್ಕಂತಹದ್ದು. ಈ ನಗರದ ಕೇಂದ್ರ ಭಾಗದಲ್ಲಿ ಮಹಾಪದ್ಮಾಟವಿ ಎಂಬಂತಹ ಕಮಲದ ವನವಿರತಕ್ಕಂತಹದ್ದು. ಅಲ್ಲಿ ಚಂದನ, ಪಾರಿಜಾತ, ಸುಗಂಧ ಸದಾ ಹರಡ್ತಾ ಇರತಕ್ಕಂತಹದ್ದು. ಆ ವನದ ಮಧ್ಯದಲ್ಲಿ ಚಿಂತಾಮಣಿ ಗ್ರಹ ಇದೆ ಎಂಬಂತಹ ಅರಮನೆ ಇದೆ. ಆ ಅರಮನೆಯಲ್ಲಿರುವಂತಹ ಪಂಚಬ್ರಹ್ಮಾಸನದ ಮೇಲೆ ಮಹಾರಾಣಿಯಾಗಿ ಲಲಿತಾ ಪರಮೇಶ್ವರಿ ವಿರಾಜಮಾನರಾಗಿರ್ತಕ್ಕಂತಹದ್ದು. ಹೀಗಿರುವಂತಹ ಸಮಯದಲ್ಲಿ ಒಮ್ಮೆ ದೇವರ್ಷಿ ನಾರದರು ಶ್ರೀನಗರವನ್ನು ಸಂದರ್ಶಿಸಲು ಹೋಗುವಂತಹದ್ದು. ಅಲ್ಲಿನ ಶಿಸ್ತು, ಸೌಂದರ್ಯ ಮತ್ತು ಶಾಂತಿಯನ್ನು ಕಂಡಂತಹ ಅವರು ಬೆರಗಾಗ್ತಾರೆ. ಅಲ್ಲಿನ ಪ್ರತಿಯೊಬ್ಬ ದೇವತೆಯು, ಪ್ರತಿಯೊಂದು ಕಣವು ಕೇವಲ ಒಬ್ಬಳ ಅಪ್ಪಣೆಯನ್ನು ಕಾಯ್ತಾ ಇರತಕ್ಕಂತಹದ್ದು. ಅವಳೇ ನಾಯಕಿ, ಶ್ರೀಮನ್ನಗರ ನಾಯಕಿ ಎಂಬುದಾಗಿ. ನಾರದರು ದೇವಿಯನ್ನು ಕಂಡು ಪ್ರಾರ್ಥಿಸುವಂತಹದ್ದು, ಅಮ್ಮ, ಈ ವಿಶಾಲವಾಗಿರತಕ್ಕಂತಹ ನಗರದ ಒಡತಿ ನೀನು. ಇಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ನಿನ್ನ ಹೆಸರನ್ನೇ ಜಪಿಸ್ತಾ ಇರತಕ್ಕಂತಹದ್ದು ನಿರಂತರವಾಗಿ. ನೀನು ಈ ನಗರಕ್ಕೆ ಹೇಗೆ ನಾಯಕಿಯೋ ಹಾಗೆಯೇ
ನನ್ನಂತಹ ಭಕ್ತರ ಹೃದಯವೆಂಬ ನಗರಕ್ಕೂ ನೀನೇ ನಾಯಕಿಯಾಗಬಾರದೇಕೆ ಎಂಬುದಾಗಿ ಕೇಳ್ತಾರೆ. ಆ ಜಗನ್ಮಾತೆ ಮಂದಹಾಸವನ್ನು ಬೀರ್ತಾ ಹೇಳುವಂತಹದ್ದು, ನಾರದರೆ ಶ್ರೀನಗರವು ಕೇವಲ ರತ್ನಗಳಿಂದ ಮಾಡಿರ್ತಕ್ಕಂತಹದ್ದಲ್ಲ, ಇದು ಭಕ್ತಿಯ ಸಂಕೇತವಾಗಿರ್ತಕ್ಕಂತಹದ್ದು. ಯಾರು ತಮ್ಮ ಮನಸ್ಸನ್ನು ಈ ನಗರದಂತೆ ಪವಿತ್ರವಾಗಿಟ್ಟುಕೊಳ್ಳುತ್ತಾರೋ, ಯಾರ ಆಲೋಚನೆಗಳು ನನ್ನತ್ತಲೇ ಸದಾಕಾಲದಲ್ಲಿ ಇರುವಂತಹದ್ದು, ಅವರ ಹೃದಯದ ನಗರಕ್ಕೆ ನಾನೇ ನಾಯಕಿಯಾಗಿ ನೆಲೆಸಿರುತ್ತೇನೆ ಎಂಬುದಾಗಿ ಹೇಳುವಂತಹದ್ದು. ಈ ಕಥೆಯ ಸಾರಾಂಶವೇನು ಅಂತ ಕೇಳಿದರೆ, ದೇವಿ ಕೇವಲ ಪುರಾಣದ ಒಂದು ಸುಂದರ ನಗರದ ರಾಣಿಯಲ್ಲ, ಅವಳು ನಮ್ಮ ದೇಹ ಮತ್ತು ಮನಸ್ಸು ಎಂಬಂತಹ ನಗರಕ್ಕೆ ಅಧಿಪತಿಯಾಗಿರ್ತಕ್ಕಂತಹದ್ದು. ಶ್ರೀಮತ್ ಅಂತಂದರೆ ದೈವಿಕವಾಗಿರ್ತಕ್ಕಂತಹ ಸಂಪತ್ತು, ನಗರ ಅಂತಂದರೆ ನಮ್ಮ ಅಸ್ತಿತ್ವ ಅಥವಾ ಬ್ರಹ್ಮಾಂಡದ ಸ್ವರೂಪ, ನಾಯಿಕ ಅಂತಂದರೆ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವಂತಹ ಸೂತ್ರಧಾರಿ ಎಂಬುದಾಗಿ. ನಾವು ಶ್ರೀಮನ್ನಗರ ನಾಯಿಕಾಯಿ ನಮಃ ಎಂಬಂತಹ ನಾಮವನ್ನು ಜಪಿಸಿದಾಗ, ಹೇ ಜನನಿ, ನನ್ನ ಜೀವನವೆಂಬಂತಹ ಈ ನಗರವನ್ನು ನೀನೇ ಮುನ್ನಡೆಸಬೇಕು, ನೀನೇ ಇಲ್ಲಿಯ ರಾಣಿಯಾಗಿರ್ತಕ್ಕಂತಹದ್ದು, ನನಗೆ ಜ್ಞಾನದ ದಾರಿಯನ್ನು ತೋರಿಸುವಂತಹದ್ದು ಎಂಬಂತಹ ಪ್ರಾರ್ಥನೆಯನ್ನು ಮಾಡುವಂತಹದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರ್ತಕ್ಕಂತಹ ಸರ್ವ ಸೌಭಾಗ್ಯದಾಯಕ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಪ್ರತಿನಿತ್ಯವೂ ಕೂಡ ಸರ್ವ ಸೌಭಾಗ್ಯದಾಯಕ ರೀತಿಯ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಆ ಜಗನ್ಮಾತೆಯ ಪೂರ್ಣಾನುಗ್ರಹವನ್ನು ಹೊಂದಿ ಶ್ರೀಮನ್ನಗರ ನಾಯಕ ಎಂಬಂತಹ ನಾಮದ ಭಾವಾರ್ಥದಂತೆ ನಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ಆ ಜಗನ್ಮಾತೆ ನಾಯಕಿಯಾಗಿ ಮುನ್ನಡೆಸುವಂತಾಗಲಿ. ಆ ಜಗನ್ಮಾತೆ ನಮ್ಮೆಲ್ಲರಿಗೂ ಕೂಡ ಜ್ಞಾನದ ದಾರಿಯನ್ನು ತೋರಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ನಾಳೆಯ ದಿನ 57ನೆಯ ನಾಮದ ಭಾವಾರ್ಥವನ್ನು ನೋಡೋಣ. ಅಲ್ಲಿಯವರೆಗೂ ಕೂಡ ನಮಸ್ಕಾರ. ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬಿಳಿಯಾಗ್ತಾ ಇದೆಯೇ? ಅರೆ, ತಲೆನೋವಿನಿಂದ ಬಳಲ್ತಿದ್ದೀರಾ? ಇನ್ಮುಂದೆ ಚಿಂತೆ ಬಿಡಿ. ಪ್ರಸ್ತುತಪಡಿಸ್ತಾ ಇದ್ದೀವಿ ಶ್ರೀವಿದ್ಯಾ ಕೇಶರಂಜಿನಿ. ಕಿರಿಕಿರಿ ಉಂಟು ಮಾಡುವ ಅರೆ ತಲೆನೋವಿನಿಂದ ನಿಮಗೆ ಅದ್ಭುತ ಉಪಶಮನ ನೀಡುತ್ತದೆ. ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದನ್ನು ತಡೆದು ನಿಮ್ಮ ಕೂದಲಿನ ನೈಸರ್ಗಿಕ ಕಪ್ಪನ್ನ ಕಾಪಾಡುತ್ತದೆ. ತಂಪಾದ ಅನುಭವ ನೀಡಿ ತಲೆನೋವಿನಿಂದ ಪರಿಹಾರ ಪಡೆಯಿರಿ. ದಟ್ಟವಾದ ಹೊಳೆಯುವ ಕೂದಲಿಗೆ ಇದು ಅತ್ಯುತ್ತಮ. ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀವಿದ್ಯಾ ಕೇಶರಂಜಿನಿ ನಿಮ್ಮ ತಲೆಯನ್ನ ಸದಾ ತಂಪಾಗಿರಿಸುತ್ತದೆ ಮತ್ತು ದಿನಪೂರ್ತಿ ನಿಮ್ಮನ್ನ ಉಲ್ಲಾಸದಿಂದ ಇರುವಂತೆ ಬೆರಳೆಣಿಕೆಯಷ್ಟು ಹನಿಗಳ ನಿರಂತರ ಬಳಕೆಯಿಂದ ಕೂದಲು ಉದುರುವುದು ನಿಂತು ದಟ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಇದು ಶುದ್ಧ ಕೊಬ್ಬರಿ ಎಣ್ಣೆಯಿಂದ ತಯಾರಿಸಲಾದ 100ಕ್ಕೆ 100 ಸಂಪೂರ್ಣ ಆಯುರ್ವೇದ ತೈಲ. ದಟ್ಟವಾದ ಆರೋಗ್ಯಕರ ಮತ್ತು ಸುಂದರವಾದ ಕೂದಲಿಗೆ ಶ್ರೀವಿದ್ಯಾ ಕೇಶರಂಜಿನಿಯನ್ನು ಮಾತ್ರ ನಂಬಿ. ಇದು ಬೇರುಗಳಿಂದ ಪೋಷಿಸುತ್ತದೆ, ಬೆಳವಣಿಗೆಯನ್ನ ಉತ್ತೇಜಿಸುತ್ತದೆ. ಶ್ರೀವಿದ್ಯಾ ಕೇಶರಂಜಿನಿ ಹೇರ್ ಆಯಿಲ್ ಬೇಕಾದವರು ವಾಟ್ಸ್ಆಪ್ ಮುಖಾಂತರ 9482185527ಗೆ ಸಂಪರ್ಕಿಸಿ.